ಶೋಭಾ ಅವರಿಂದ ಈಗ ನಿಮ್ಮ ಮುಂದೆ ಪ್ರಸ್ತುತಿ. ಧನ್ಯವಾದಗಳು. ಮೊದಲಿಗೆ ರಾಗಸ್ವರ ತಂಡದ ಎಲ್ಲ ಗೀತ ಗಾಯನ ಅಭಿಮಾನಿಗಳಿಗೆ 2ನೇ ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ಇನ್ನೊಂದಷ್ಟು ವರ್ಷಗಳು ಮುಂದೆ ಸಾಗಲಿ, ಇಷ್ಟೇ ಯಶಸ್ವಿಯಾಗಿ ಸಾಗಲಿ. ಹಾಗೆ ಸುರೇಶ್ ಅವರ ತಂಡಕ್ಕೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಟ್ಟು ನಾನು ಹಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರೋದು, ನಾವು 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಕಾಲಿಟ್ಟಿದ್ದೇವೆ. ಈ ಸುಸಂದರ್ಭಕ್ಕೆ, ಈ ಸಂಭ್ರಮಕ್ಕೆ ನಾನು ಒಂದು ನಿಜಾರ್ ಅಹ್ಮದ್ ಅವರ ಒಂದು ಕನ್ನಡ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ಯಾಕಂದ್ರೆ ನನಗೆ ವೈಯಕ್ತಿಕವಾಗಿ ಆ ಸಾಹಿತ್ಯದ ಸಾಲುಗಳು ತುಂಬಾ ಮನಮುಟ್ಟಿರುವಂತದ್ದು. ಹಾಗೇನೆ ಇದರಲ್ಲಿ ಕನ್ನಡ ನುಡಿ ಇರ್ಬೋದು, ಅದರ ಭಾಷೆಯ ಸೌಂದರ್ಯ, ಕನ್ನಡದ ಹಿರಿಮೆ, ಹಾಗೇನೆ ಅದರಲ್ಲಿ ಆಧ್ಯಾತ್ಮ ಮತ್ತೆ ಪಂಚಭೂತಗಳು, ಇವೆಲ್ಲವನ್ನು ನಿಜಾರ್ ಅಹ್ಮದ್ ಅನ್ನೋ ಅಂತ ಕವಿ ಕನ್ನಡದಲ್ಲಿ ನಾವೇನೂ ಕಡಿಮೆ ಇಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿರುವಂತ ಹಾಡು ಇದು. ಈ ಹಾಡನ್ನ ನಾನು ಪ್ರಯತ್ನ ಮಾಡಿ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ ಬೆರೆಚೊಕ್ಕೆ. ಕನ್ನಡವೆಂದರೆ ಬರೀ ನಾಡಲ್ಲ, ಭೂಪಟ ಬೆರೆಚೊಕ್ಕೆ. ಮರವೆಂದರೆ ಬರೀ ಕಟ್ಟಿಗೆಯೇ, ಶ್ರೀಗಂಧದ ಕತ್ತೆ, ಶ್ರೀಗಂಧದ ಕತ್ತೆ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ.
ಧನ್ಯವಾದ.